Welcome back to V4 Motivational Channel. 30ರಿಂದ 50 ವರ್ಷ ವಯಸ್ಸಿನ ಜನರ ಚರ್ಮದ ಸುಕ್ಕುಗಳಿಗೆ ಪರಿಣಾಮಕಾರಿ ಹಾಗೂ ಸುಲಭ ಮನೆಮದ್ದುಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ನೈಸರ್ಗಿಕ ವಯಸ್ಸಾದ ಪ್ರಕ್ರಿಯೆಗೆ ಚರ್ಮದ ಸುಕ್ಕುಗಳು ಸಾಮಾನ್ಯವಾಗಿ ಅಭಿವೃದ್ಧಿಗೊಳ್ಳುತ್ತದೆ, ಏಕೆಂದರೆ ನಾವು ವಯಸ್ಸಾದಂತೆ ನಮ್ಮ ಚರ್ಮವು ತೆಳ್ಳಗಾಗುತ್ತದೆ ಮತ್ತು ಕಾಲಾನಂತರದಲ್ಲಿ ಕಡಿಮೆ ಸ್ಥಿತಿಸ್ಥಾಪಕತ್ವ ಹೊಂದುತ್ತದೆ. ಜೊತೆಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವು ಕಡಿಮೆಯಾಗುತ್ತದೆ. ಒಬ್ಬ ವ್ಯಕ್ತಿಗೆ ವಯಸ್ಸಾದಂತೆ ಚರ್ಮವು ಸಾಮ್ಯತೆಯನ್ನು ಕಳೆದುಕೊಳ್ಳುತ್ತದೆ. ಇದರಿಂದಾಗಿ ಮುಖದ ಮೇಲೆ ಶಾಶ್ವತವಾದ ಗೆರೆಗಳು ಉಂಟಾಗಿ ಮುಖದಲ್ಲಿ ಸುಕ್ಕುಗಳು ಕಾಣಿಸುತ್ತದೆ. ಮುಖ, ಕುತ್ತಿಗೆ, ಕೈಗಳು ಮತ್ತು ಮೃದು ಚರ್ಮವು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡ ಪ್ರದೇಶಗಳಲ್ಲಿ ಸುಕ್ಕು ಹೆಚ್ಚಾಗಿರುತ್ತದೆ. ಆಗಾಗ್ಗೆ ಮುಖದ ಅಭಿವ್ಯಕ್ತಿಗಳಾದ ನಗುವುದು, ಗಂಟಿಕ್ಕುವುದು ಅಥವಾ ಕಣ್ಣು ಕುಕ್ಕುವುದು ಚಿಕ್ಕ ವಯಸ್ಸಿನಲ್ಲಿಯೇ ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಆದಾಗ್ಯೂ ಚರ್ಮವು ಇನ್ನೂ ಹೊಂದಿಕೊಳ್ಳುವ ಕಾರಣ ಅದು ಹಿಂತಿರುಗಬಹುದು. ಮನೆಮದ್ದುಗಳು ಸೇರಿದಂತೆ ವಿವಿಧ ವಿಧಾನಗಳ ಮೂಲಕ ವಯಸ್ಸಾದ ಪರಿಣಾಮಗಳನ್ನು ನಿಲ್ಲಿಸಲು ಜನರು ಪ್ರಯತ್ನಿಸುವುದನ್ನು ನೋಡುವುದು ಸಾಮಾನ್ಯವಾಗಿದೆ. ನೀವು ದುಬಾರಿ ಕಾಸ್ಮೆಟಿಕ್ ಚಿಕಿತ್ಸೆಗಳನ್ನು ಹುಡುಕುವ ಮೊದಲು ಸುಕ್ಕುಗಳಿಗೆ ಕೆಲವು ಸುರಕ್ಷಿತ ಮತ್ತು ಸುಲಭವಾಗಿ ಅನ್ವಯಿಸಬಹುದಾದ ಮನೆಮದ್ದು ಪ್ರಯತ್ನಿಸಲು ನೀವು ಬಯಸಬಹುದು. ಆದ್ದರಿಂದ ಈ ವಿಡಿಯೋದಲ್ಲಿ ಸುಕ್ಕುಗಳಿಗೆ ಪರಿಣಾಮಕಾರಿ ಮನೆಮದ್ದುಗಳನ್ನು ತಿಳಿಸಲಾಗಿದೆ. ಆಲೋವೆರಾ. ಆಲೋವೆರಾ ಹಲವಾರು ಸಮಸ್ಯೆಗಳನ್ನು ಗುಣಪಡಿಸುವ ಗುಣಗಳನ್ನು ಹೊಂದಿದೆ. ಇದು ವಿಟಮಿನ್ ಇ ಅಂಶದಿಂದ ಸಮೃದ್ಧವಾಗಿದೆ. ಅಲೋವೆರಾ ಸೂರ್ಯನ ಬೆಳಕಿನಿಂದ ಚರ್ಮವನ್ನು ರಕ್ಷಿಸುತ್ತದೆ ಮತ್ತು ಅದು ಉರಿಯೂತದ ಗುಣಲಕ್ಷಣಗಳಿಂದಾಗಿ ಸನ್ಬರ್ನ್ ಅನ್ನು ತಡೆಯುತ್ತದೆ. ತಂಪಾದ ಜೆಲ್ ಚರ್ಮ ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಉತ್ಕರ್ಷಣ ನಿರೋಧಕವಾಗಿರುವುದರಿಂದ ಕಾಲಜನ್ ಅಂದರೆ ದೇಹದಲ್ಲಿ ಸ್ನಾಯುಗಳ ಸ್ಥಿರತೆಯನ್ನು ಕಾಪಾಡುವ ಪ್ರೋಟೀನ್ ಅದನ್ನು ಹೆಚ್ಚಿಸುತ್ತದೆ. ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ನೈಸರ್ಗಿಕ ತೈಲಗಳು ಮತ್ತು ವಿಟಮಿನ್ಗಳು ತ್ವಚೆಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಮತ್ತು ವಿಟಮಿನ್ ಎ ಜೊತೆಗೆ ಕಲೆಗಳು ಮತ್ತು ಕಪ್ಪು ಕಲೆಗಳನ್ನು ಮಸುಕಾಗಿಸಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣಿನೊಳಗೆ ಪೊಟ್ಯಾಷಿಯಂ ಇರುವಿಕೆಯು ಆರ್ದ್ರಕ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಚರ್ಮದ ಕೋಶಗಳಿಗೆ ಸರಿಯಾದ ಜಲಸಂಚಯನವನ್ನು ಒದಗಿಸುತ್ತದೆ. ಕಣ್ಣುಗಳ ಸುತ್ತಲೂ ಮುಖವಾಡವಾಗಿ ಅನ್ವಯಿಸಿದಾಗ ಬಾಳೆಹಣ್ಣುಗಳು ವಯಸ್ಸಾದ ಚಿಹ್ನೆಗಳೊಂದಿಗೆ ಹೊರುತ್ತವೆ ಮತ್ತು ಹಾನಿಗೊಳಗಾದ ಚರ್ಮವನ್ನು ಸರಿಪಡಿಸುತ್ತದೆ. ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಮರುಸ್ಥಾಪಿಸುವುದರ ಜೊತೆಗೆ ಚರ್ಮಕ್ಕೆ ಮಾಯಿಶ್ಚರೈಸರ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸೂರ್ಯನಿಂದ ರಕ್ಷಣೆಯನ್ನೂ ನೀಡುತ್ತದೆ. ಇದಲ್ಲದೆ ತೆಂಗಿನ ಎಣ್ಣೆಯು ಚರ್ಮಕ್ಕೆ ನೈಸರ್ಗಿಕ ಕಾಂತಿಯುತ ಹೊಳಪನ್ನು ನೀಡುತ್ತದೆ. ಮೊಸರು. ಮೊಸರು ಸುಕ್ಕುಗಳನ್ನು ಕಡಿಮೆ ಮಾಡುವ ಪ್ರೋಬಯೋಟಿಕ್ ಏಜೆಂಟ್ಗಳನ್ನು ಹೊಂದಿದೆ. ಇದು ವಯಸ್ಸಾದ ವಿರುದ್ಧ ಚರ್ಮಕ್ಕೆ ರಕ್ಷಣೆಯನ್ನು ನೀಡುತ್ತದೆ. ಮೊಸರು ಚರ್ಮವನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ ಮತ್ತು ಜಲಸಂಚಯನವನ್ನು ನೀಡುತ್ತದೆ ಮತ್ತು ಸುಕ್ಕುಗಳಿಗೆ ಉತ್ತಮ ಮನೆಮದ್ದು. ಆಲಿವ್ ಎಣ್ಣೆ. ಆಲಿವ್ ಎಣ್ಣೆಯು ಚರ್ಮದಲ್ಲಿ ಕಾಲಜನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಜೊತೆಗೆ ಇದು ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ವಿಟಮಿನ್ ಸಿ. ವಿಟಮಿನ್ ಸಿ ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು ನಿಂಬೆ, ಕಿತ್ತಳೆ ಮತ್ತು ಪಪ್ಪಾಯ ಹಾಗೂ ತರಕಾರಿಗಳಂತಹ ಅನೇಕ ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಇದು ಚರ್ಮದ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುವುದರ ಜೊತೆಗೆ ಪ್ರಬಲವಾದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಲು ಹೆಸರುವಾಸಿಯಾಗಿದೆ. ಇದು ಕಾಲಜನ್ ಅನ್ನು ರಚಿಸುತ್ತದೆ. ಇದು ಚರ್ಮದೊಳಗೆ ಸ್ಥಿತಿಸ್ಥಾಪಕತ್ವವನ್ನು ಉಂಟುಮಾಡುತ್ತದೆ ಹಾಗೂ ಸುಕ್ಕುಗಳಿಗೆ ಉತ್ತಮ ಮನೆಮದ್ದುಗಳನ್ನು ಒದಗಿಸುತ್ತದೆ. ವಿಟಮಿನ್ ಸಿ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ಕಾರಣ ಸೂರ್ಯನ ಹಾನಿಯಿಂದ ರಕ್ಷಣೆಯನ್ನು ನೀಡುತ್ತದೆ. ಮಾನವನ ದೇಹವು ವಿಟಮಿನ್ ಸಿಯನ್ನು ಉತ್ಪಾದಿಸಲು ಸಾಧ್ಯವಿಲ್ಲ, ಆದ್ದರಿಂದ ಇದನ್ನು ನಿಯಮಿತವಾಗಿ ಸೇವಿಸುವುದು ಒಳ್ಳೆಯದು. ಹೆಚ್ಚು ನೀರು ಕುಡಿಯಿರಿ. ನಿಮ್ಮ ಚರ್ಮವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ನೀರಿನ ಅಗತ್ಯವಿರುವ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ.
2015ರ ಒಂದು ಅಧ್ಯಯನ ವಿಶ್ವಾಸಾರ್ಹ ಮೂಲವು ಹೆಚ್ಚು ನೀರು ಕುಡಿಯುವುದು ಮತ್ತು ಆರೋಗ್ಯಕರ ಚರ್ಮವನ್ನು ಹೊಂದುವುದರ ನಡುವೆ ಬಲವಾದ ಸಂಬಂಧವಿದೆ ಎಂದು ತೀರ್ಮಾನಿಸಿದೆ. ಸುಕ್ಕುಗಳಿಗೆ ಈ ಎಲ್ಲ ನೈಸರ್ಗಿಕ ಮನೆಮದ್ದುಗಳನ್ನು ಯಾವುದೇ ವಯಸ್ಸಿನವರು ಬಳಸಬಹುದು ಮತ್ತು ಮನೆಯಲ್ಲಿ ಅಥವಾ ಯಾವುದೇ ಅಂಗಡಿಗಳಲ್ಲಿ ಸುಲಭವಾಗಿ ದೊರಕುವ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.